ಉಚ್ಚಾಟಿತ ಸ್ವಾಮಿಗೆ ಅವರ ಬಾಯಿಯೇ ಅವರಿಗೆ ಕಂಟಕವಾಗಿದೆ ಎಂದು ಪಂಚಮಸಾಲಿ ಸಮಾಜದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಕಿಚಡಿ ಕೊಟ್ರೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವತ್ತಿನ ಉಚ್ಚಾಟಿತ ಸ್ವಾಮಿಗಳು ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ಎಂದ ಅವರು, ಸ್ವಾಮೀಜಿ ಮಕ್ಕಳ ಕೈಯಿಂದ ಮಸಾಜ್ ಮಾಡಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ನನ್ನ ಎದುರಾಕೊಂಡ್ರೆ ತಲೆ ಮೇಲೆ ಕೈ ಇಡೋದು ಗೊತ್ತು, ಕಾಲಿಡೋದು ಗೊತ್ತು ಅಂತಾರೆ ಎಂದರು. ನಾಯಿಬಾಲ ಯಾವಾಗಲೂ ಡೊಂಕು, ಶ್ರೀಗಳು ಯಾವಾಗಲೂ ಬದಲಾಗಲ್ಲ ಎಂದ ಅವರು, ಹಿಂದೆ ಸಿದ್ದಲಿಂಗ ಸ್ವಾಮೀಜಿ ಅನೇಕ ಊರೂರು ತಿರುಗಿ ಸಮಾಜ ಕಟ್ಟಿದರು. ಆದ್ರೆ ಅವರು ಹೊರಗೆ ಹೋದ್ರೂ ಸಮಾಜದ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ. ಈ ಶ್ರೀಗಳು ದುಷ್ಟ ಇದ್ದಾರೆ, ಅವರನ್ನ ಹೊರಗೆ ಹಾಕಿ ಅಂತಿದ್ದಾರೆ ಸಿದ್ದಲಿಂಗ ಸ್ವಾಮಿಗಳು ಎಂದರು. ನೀವು ಇಂಟರ್ನ್ಯಾಷನಲ್ ಸ್ವಾಮಿಗಳು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ನಿಮಗೆ ಪಂಚಮಸಾಲಿ ಮಠದ ಬ್ರಾಂಡ್ ಬೇಕು, ನಿಮ್ಮನ್ನು ನಮ್ಮ ಹಿರಿಯರು ಉಚ್ಚಾಟನೆ ಮಾಡಿದ್ದಾರೆ, ದಯವಿಟ್ಟು ಹೊರಗೆ ಹೋಗಿ ಎಂದರು. ವಚನಾನಂದ ಸ್ವಾಮಿಗಳು ರೆಕಮೆಂಡೆಡ್ ಸ್ವಾಮಿಗಳು, ಯೋಗ ಮಾಡಿಕೊಂಡಿದ್ದವರನ್ನ ಮಠದಲ್ಲಿ ಕೂರಿಸಿದ್ದಾರೆ ಎಂದ ಅವರು, ಲೆಕ್ಕ ಕೊಡಿ ಚಳುವಳಿ ಮಾಡ್ತಾ ಇತ್ತು, ಇದಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ಆದರೆ ಈ ಚಳುವಳಿಯ ಬರದಲ್ಲಿ ಇಂಥ ಸ್ವಾಮಿಗೆ ಕೈ ಜೋಡಿಸಬೇಡಿ ಎಂದು ಮನವಿ ಮಾಡಿದರು. ಇವರಲ್ಲಿ ಮದ, ಕ್ರೋಧ, ಮತ್ಸರ ತುಂಬಿ ತೊಳಕುತ್ತಿದ್ದು, ನೀವು ಸ್ವಾಮಿ ಆಗಲು ಅನ್ಫಿಟ್, ನಿಮಗೆ ಸಂಸ್ಕಾರ ಇದ್ದಿದ್ದರೆ ನಿಮಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಎಂದರು. ಇದೇ ವೇಳೆ ಮಾತನಾಡಿದ ಕರಿಬಸಪ್ಪ, ವಚನ ಶ್ರೀ ಗೋಮುಖ ವ್ಯಾಘ್ರ, ಕೀಚಕ ಮನಸ್ಥಿತಿಯ ಸ್ವಾಮಿ ಅವರನ್ನು ಮಠದಿಂದ ಉಚ್ಚಾಟನೆ ಮಾಡಿದ್ದು ಗೌರವಯುತವಾಗಿ ಮಠದಿಂದ ಹೊರಗೆ ಹೋಗಿ, ಇಲ್ಲದೆ ಇದ್ದರೆ ನಾವೇ ಎಳೆದು ಹೊರಗೆ ಹಾಕ್ತೀವಿ. ಆಗ ಮಠದಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಅದಕ್ಕೆ ಸ್ವಾಮೀಜಿಯೇ ಕಾರಣ ಎಂದರು. ಲೆಕ್ಕ ಕೊಡಿ ಹೋರಾಟ ಮಾಡುತ್ತಿರೋದು ಸರಿ ಇದ್ದು, ಇದಕ್ಕೆ ನಮ್ಮ ಬೆಂಬಲ ಇದೆ. ಆದರೆ ನೀವು ರಕ್ಷಣೆ ಮಾಡಲು ಹೊರಟಿರೋದು ಘಟಸರ್ಪವನ್ನು ಎಂದ ಕರಿಬಸಪ್ಪ, ಈ ಸ್ವಾಮೀಜಿ ಪ್ರತಿಯೊಬ್ಬರನ್ನು ಸುಮಗ ಬೋಮಗ ಅಂತ ಬೈತಾರೆ, ಆಗಿದ್ದರೆ ನೀವು ಯಾರ ಮಗ ಎಂದು ಸ್ವಾಮೀಜಿಗೆ ಪ್ರಶ್ನೆ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ವೀರೇಶ್ ಸಿದ್ದನಗೌಡ, ವೀರ ಬಸವರಾಜ್, ಶಿವಕುಮಾರ್, ರವಿ ಪಾಟೀಲ್, ಬಸವರಾಜ್ ಇದ್ದರು. ಬಹಳ ದೊಡ್ಡ ಸಮಾಜದಲ್ಲಿ ನಾವು ಹುಟ್ಟಿದ್ದೀವಿ ಅನ್ನೋದೇ ನಮಗೆ ಒಂಥರ ಬೇಜಾರದ ವಿಷಾದ ಸಂಗತಿ. ಯಾವ ಬಸವಣ್ಣನ ಆಶಯಗಳು, ಯಾವ ಪಂಚಾಚಾರ್ಯರ ಆಶಯಗಳು, ನಾವು ಯಾಕಂದರೆ ಪಂಚಮಸಾಲಿಗಳಂದರೆ ಪಂಚ ಆಚಾರ್ಯರು. ಇವತ್ತು ನಮ್ಮ ಮಠ ಈ ಒಂದು ಸಮುದಾಯದ ಏಳಿಗೆಗಾಗಿ ಈ ಮಠವನ್ನು ನಾವು ಕಟ್ಟಿದ್ವಿ, ನಮ್ಮ ಹಿರಿಯರು ಕಟ್ಟಿದರು. ಆ ಮಠದ ಉದ್ದೇಶ ಏನು ಅಂತಂದರೆ, ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸ್ವಾಭಿಮಾನ, ಸ್ವಾವಲಂಬನೆಯನ್ನು ಬೆಳೆಸ್ತಕ್ಕಂಥ ಮುಖ್ಯ ಗುರಿಯಾಗಿತ್ತು, ಉದ್ದೇಶವಾಗಿತ್ತು. ಇತಿಹಾಸದ ಪುಟ ಒಂದು ಸರಿ ನೋಡ್ಕೊಂಬಂತು ಅಂತಂದರೆ, ವೀರಶೈವ ಲಿಂಗಾಯತದ ಒಂದು ಒಳಪಂಗಡಗಳಲ್ಲಿ ಪಂಚಮಸಾಲಿ ಅನ್ನೋದೇ ಇರಲಿಲ್ಲ. ಭಾಳಷ್ಟು ಸಮಾಜಗಳು ಬಸವಣ್ಣನ ಕಾಲದಿಂದ ತಮ್ಮ ವೃತ್ತಿ ಆಧಾರಿತ ಒಂದು ಇದರಿಂದ ಗುರುತಿಸ್ಕೊಂಡು ಬರ್ತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅದು ನಮ್ಮ ಸಹೋದರ ಆಗಿರ್ತಕ್ಕಂಥ ಬಣಿಜಿಗರಾಗಿರ್ಬೋದು, ಲಾಳಗಂಡರಾಗಿರ್ಬೋದು, ಗಾಣಿಗರಾಗಿರ್ಬೋದು, ಸಾಧುಗಳಾಗಿರ್ಬೋದು, ಅಡಪದರಿಂದ ಹಿಡಿದು ಏನು ನಮ್ಮ ಒಳಪಂಗಡದ ಬರ್ತಕ್ಕಂಥ ಎಲ್ಲ ಒಂದು ಏನು ವೀರಶೈವ ಲಿಂಗಾಯತ ಬರ್ತಕ್ಕಂಥ ಎಲ್ಲ ಸಮುದಾಯಗಳು. ಆದರೆ ಎಲ್ಲೂ ಕೂಡ ಪಂಚಮಸಾಲಿ ಅನ್ನೋದು ಇರಲಿಲ್ಲ. ಕೇವಲ ನಮ್ಮನ್ನು ರಾಜ್ಯದ ಉದ್ದಗಲಕ್ಕೆ ಲಿಂಗಾಯತರು ಅಂತ ಕರಿತಾ ಇದ್ದರು. ಆದರೆ ನಾವು ಕೂಡ ಕೃಷಿ ಮೂಲದವರಾಗಿರೋದ್ರೆ ಪಂಚ ಆಚಾರಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜ, ನಾವು ಪಂಚಮಸಾಲಿಗರಾಗಿ ನಾವು ಅದನ್ನು ವಿಭಾಗವಾರು ಕರ್ನಾಟಕದಲ್ಲಿ ಪಂಚಮಸಾಲಿಗಳನ್ನು ಬೇರೆ ಬೇರೆ ಇದರಲ್ಲಿ ಕರಿತಾ ಇರೋದ್ರಿಂದ ನಾವೆಲ್ಲರೂ ಕೂಡ ನಮಗೂ ಒಂದು ಐಡೆಂಟಿಟಿ ಬೇಕು ಅಂತ, ಲಿಂಗಾಯತ ಇದರಲ್ಲಿ ಒಂದು ಐಡೆಂಟಿಟಿ ಬೇಕು ಅಂತ ನಾವು ಪಂಚಮಸಾಲಿ ಇದನ್ನಂತೆ 2009ರಲ್ಲಿ ಸಂವಿಧಾನಿಕವಾಗಿ ನಮಗೆ ಒಂದು ಮಾನ್ಯತೆ ಸಿಕ್ಕಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಪಂಚಮಸಾಲಿ ಅನ್ನೋದು ಸಂವಿಧಾನಿಕವಾಗಿ ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು. ಅಂದಿನ ಯಡಿಯೂರಪ್ಪ ಅವರು ನಮಗೆ ಆ ಒಂದು ಸಂವಿಧಾನದೊಂದು ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು. ನಾವು 2008ರಿಂದ ಪೀಠ ಕಟ್ಟಿದಾಗಿಂದನೂ ನಮ್ಮ ಹಿರಿಯರು ನಮ್ಮ ಸಮಾಜದಲ್ಲಿ ಕೃಷಿಕರು ಜಾಸ್ತಿ, ಬಡವರು ಜಾಸ್ತಿ, ಯಾವುದೇ ರಾಜಕೀಯವಾಗಿ ಬಲ ಇಲ್ದಿರ್ತಕ್ಕಂಥದ್ದು, ಉದ್ಯಮದಲ್ಲಿ ಬಲ ಇಲ್ದಿರ್ತಕ್ಕಂಥದ್ದು, ನಮ್ಮ ಯುವಕರಿಗೆ ಚೈತನ್ಯ ತುಂಬಬೇಕು, ನಾವೊಂದು ಮಠ ಸಪ್ರೇಟಾಗಿ ಕಟ್ಕೊಂಡು ಕಂಪ್ಲೀಟ್ಲಿ ಪ್ರತಿ ಗ್ರಾಮ, ಯಾಕೆಂದರೆ ಇಡೀ ರಾಜ್ಯದಲ್ಲಿ ಸುಮಾರು 6,000 to 7,000 ಹಳ್ಳಿಗಳಲ್ಲಿ ನಮ್ಮ ಸಮಾಜ ಇರೋದರಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಸಮಾಜದ ಯುವಕರು ಕೂಡ ಮುಂದಿನ ಫ್ಯೂಚರ್ ಬೆಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಮಠ ಕಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಹಿಂದೆ ಸ್ವಾಮೀಜಿಗಳನ್ನು ಕೂಡ ತೊಗೊಂಬಂದರು. ಆ ಸಂದರ್ಭದಲ್ಲಿ ಮಠ ಕಟ್ಟಲಿಕ್ಕೆ ನಮ್ಮ ಹಿರಿಯರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ.
ಸಾಕಷ್ಟು ನಮ್ಮ ಏನು ವೀರಶೈವ ಲಿಂಗಾಯತಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಚೀತು ಅನಿಸ್ಕೊಂಡು ಮಠ ಕಟ್ಟಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಭಾಳ ಸಶಕ್ತರಾಗಿ ಬೆಳೆದಿರ್ತಕ್ಕಂಥ ಕಾಲದಲ್ಲಿ ಎಲ್ಲ ಸಮುದಾಯಗಳು ಭಾಳ ಸಶಕ್ತವಾಗಿ ಬೆಳೆದಿದ್ದು. ಆದರೆ ಯಾವುದೇ ಐಡೆಂಟಿಟಿ ಇಲ್ಲದೆ ಇರತಕ್ಕಂಥ ಒಂದು ಸಮಾಜವನ್ನು ಕಟ್ಟಬೇಕಾತಂತಂದರೆ, ಯಾಕಂದರೆ ಕೇವಲ 17-18 ವರ್ಷ ನಮ್ಮ ಸಮಾಜದ ಹುಟ್ಟಿ ಕಾರಣ ಆಗಿರ್ತಕ್ಕಂಥದ್ದು. ಇಂಥ ಸಮಾಜವನ್ನು ಮುನ್ನಡೆಸಿದರು. ಭಾಳ ಸುಸೂಕ್ತವಾಗಿ ಚೆನ್ನಾಗಿ ನಡೀತಾ ಇತ್ತು. ಏನೋ ಯಾವುದೋ ಕೆಟ್ಕೊಂಡು ಬಿತ್ತೋ ಗೊತ್ತಿಲ್ಲ. ಭಾಳ ಉದ್ದೇಶಪೂರ್ವಕವಾಗಿ ಇವತ್ತಿನ ಉಚ್ಚಾಟಿತ ಸ್ವಾಮಿಗಳು ವ್ಯವಸ್ಥಿತವಾಗಿ ನಮ್ಮ ಮಠದಲ್ಲಿ ಬಂದು ಕೂತ್ಕೊಂಡ್ರು. ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಪಾಪ. ಎಲ್ಲರೂ ಕೂಡ ದೂರದ ಬೆಟ್ಟ ನುಣ್ಣುಣಗ ಅಂತೇಳಿ ನಾವು ಅನ್ಕೊಳ್ತೀವಿ. ಆ ಬೆಟ್ಟದ ಅಡಿಯಲ್ಲಿ ಹೋದಾಗ ಗೊತ್ತಾಗೋದು ಕಲ್ಲು ಮುಳ್ಳಿನ ಒಂದು ವ್ಯವಸ್ಥೆ. ಈ ಸ್ವಾಮಿನ ಮಾಡಬೇಡಿ ಅಂತೇಳಿ ನಾವು ಹಿರಿಯರಿಗೆ ವಿರೋಧ ಮಾಡಿದ್ವಿ. ಆದರೆ ಹಿರಿಯರು ಏನು ಹೇಳಿದ್ರು, ತುಂಬ ಒಳ್ಳೆಯ ವ್ಯಕ್ತಿ, 80 ದೇಶಗಳನ್ನ ಸುತ್ತಿ ಬಂದಿರತಕ್ಕಂಥ ವ್ಯಕ್ತಿ, ನಮ್ಮ ಸಮಾಜವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ, ನೀವು ಒಪ್ಕೋಬೇಕು ಅಂತ ಹೇಳಿದ್ರು. ನಾವು ಹಿರಿಯರ ಮಾತು ಕೇಳಿ ಒಪ್ಪಿದ್ವಿ. ಆರಂಭದಿಂದ ಮೊದಲ ಜಾತ್ರೆಯಿಂದನೂ ಕೂಡ ಇಲ್ಲಿವರೆಗೂ ಕೂಡ ಅವರ ಮಧ್ಯೆ ಜಟಾಪಟಿ ಇದ್ದೇ ಇದೆ. ಈ ಸ್ವಾಮಿತ್ವಕ್ಕೆ ಯಾವುದೇ ಬೆಲೆ ಕೊಡೋದಿಲ್ಲ. ಗೋಮುಖ ವ್ಯಾಘ್ರ, ಕೀಚಕ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಮನುಷ್ಯ. ಹಾಸ್ಟೆಲಲ್ಲಿರ್ತಕ್ಕಂಥ ಮಕ್ಕಳಿಗೆ ಜ್ವರ ಬಂದಿದೆ ಅಂತಂದರೆ ಅವ್ರ ಮೇಲೆ ನೀರು ಹಾಕ್ತಾನೆ. ಇಂಥ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಕೂಡಲೇ ಈ ಮಠವನ್ನು ತೊರಿಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತು ಈ ಸ್ವಾಮಿಯನ್ನು ಏನು ಇವತ್ತು ಉಚ್ಚಾಟನೆ ಮಾಡಿದರೆ, ಆ ಹಿರಿಯರಿಗೆ, ಪೀಠಕ್ಕೆ ಮತ್ತು ಸಂಘಕ್ಕೆ ನಮ್ಮದು ಬೇಷರತ್ ಬೆಂಬಲ ಇದೆ. ಈ ಕ್ಷಣವೇ ಅವರು ಮಠವನ್ನು ತೊರಿಬೇಕು. ಇಲ್ಲದೆ ಹೋದರೆ ಯುವ ಘಟಕ ಅವರನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತೈತೆ. ಅವರು ಮಠ ತೊರೆದೇ ಇದ್ದರೆ ನಾವು ದರನೇ ಎರೆದು ಹೊರಗಾಗ್ತೀವಿ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ವಚನಾನಂದ ಸ್ವಾಮಿಗಳೇ ಕಾರಣ. ಸೊ ನಿನ್ನೆ ನಾವೇನು ಮಕ್ಕಳ ವಿಚಾರಕ್ಕೆ ನಾವು ಮಾತಾಡಿದ್ವಿ. ಇವತ್ತು ಇನ್ನೊಬ್ಬರು ಪೋಷಕರು ಒಂದು ವಿಡಿಯೋನ ಹಾಕಿದ್ದಾರೆ. ನಾನು ಅದನ್ನು ಕೂಡ ನಿಮ್ಮ ಮುಂದೆ ಇದನ್ನು ಮಾಡ್ತೀನಿ, ದಯಮಾಡಿ ಕೇಳಿಸ್ಕೋಬೇಕಾಗಿದೆ. ಸ್ವಾಮೀಜಿ ಮಠ ರೂಮ್ನಾಗ ಹತ್ಕೊಂಡು ಕೂಡಾಕಿ ಹೊಡೆಯೋದು ಮಾಡೋದು ಬರೋದು ಸರ್. ಪೈಪಿನ ಸತ್ತಿನೂ ಹೊಡ್ದಾರ ಸರ್ ನನ್ನ ಮಕ್ಕಳನ್ನ. ಹಂಗಾಗಿ ನಾವು ಕರ್ಕೊಂಬಂದಿವಿ ಸರ್ ನನ್ನ ಮಕ್ಕಳನ್ನ. 7-8ನೇ ಕ್ಲಾಸ್ ಓದಿದ್ವಿ ಸರ್ ನನ್ನ ಮಕ್ಕಳು. ನನ್ನ ಮಕ್ಕಳಿಗೆ ಆದದ್ದು ಬಡವ್ರ ಮಕ್ಕಳಿಗೆ ಇನ್ನೊಬ್ರಿಗೆ ಆಗಬಾರ್ದು ಅಂತಲೇ ಕರ್ಕೊಂಬಂದಿ ಸರ್ ನಾನು. ಬಡವ್ರಿಗೆ ಆಗ್ಬೇಕು ಸರ್ ಅದು ಮಠ, ಶ್ರೀಮಂತಿಗಲ್ಲ ಅದು ಮಠ. ಅವರು ಗುರುಜಿಗಳು ಆ ಥರ ಮಾಡಿದ್ರ ತಾಯಿ ತಂದಿಗೆ ಎಷ್ಟು ನೋವಾಕತ್ತ ಅನ್ನೋದು ಅವ್ರಿಗೆ ಏನು ಗೊತ್ತು ಸರ್. ಆರೋಗ್ಯ ಸರಿ ಇಲ್ಲ ಅಂತಂದರೆ ನಮಗೆ ಚಳಿ ಜ್ವರ, ಅವರಿಗೆ ತಣ್ಣೀರನ್ನು ಎರಚುವಂಥ ವಿಕೃತ ಮನಸ್ಥಿತಿ ಈ ಸ್ವಾಮಿ. ಹೀಗಾಗಿ ಈ ಸ್ವಾಮಿನ ತಕ್ಷಣ ನಾವು ಹೊರಗೆ ಹಾಕ್ಬೇಕು ಅನ್ನುವಂಥದ್ದು ಒಂದಿದೆ. ಆಮೇಲೆ ಏನು ಈ ಚಳುವಳಿ, ಲೆಕ್ಕ ಕೊಡಿ ಚಳುವಳಿ ಅಂತ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮದೊಂದು ಮನವಿ ಏನಪ್ಪ ಅಂತಂದರೆ, ನಿಮ್ಮ ಚಳುವಳಿಗೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ. ಆದರೆ ಇವತ್ತು ನೀವೇನು ರಕ್ಷಣೆ ಮಾಡೋಕೆ ಹೊರಟಿದ್ದೀರಿ ಆತ ಘಟಸರ್ಪ, ಅದು ಜಿಂಕೆ ಅಲ್ಲ. ಇದನ್ನು ತಾವು ನೆನ್ಪಿಟ್ಕೋಬೇಕು. ದಯಮಾಡಿ ಈ ಚಳುವಳಿಗೆ ನಾವು ನಿಮ್ಮ ಜೊತೆಗೆ ಬರ್ತೀವಿ, ಆದರೆ ಆ ಸ್ವಾಮಿಯನ್ನು ಹೊರಗೆ ಹಾಕೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಚಳುವಳಿ ಬೆಂಬಲ ಕೊಡ್ತೀರಿ ಅಂದ್ರೆ ಅಲ್ಲಿ ಅವ್ಯವಹಾರ ನಡೆದಂತ ಅಲ್ಲ, ಅದು ಸತ್ಯಾಸತ್ಯತೆ ಬಯಲಿಗೆ ಬರಬೇಕಾಯ್ತು, ಬಯಲಿಗೆ ಬಂದಿದೆ. ಆದರೆ ಇನ್ನೂ ಬಯಲಿಗೆ ಬರ್ಬೇಕಂದ್ರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಆದರೆ ಈ ಒಂದು ಬರದಲ್ಲಿ ನೀವು ಕೆಟ್ಟ ನಿರ್ಧಾರ ತಗೋಬೇಡ್ರಿ ಅಂತ. ಇಲ್ಲ ಅವ್ಯವಹಾರ ಆಗಿಲ್ಲ. ಈ ಹಿಂದೆ ಅವ್ರೇನು ಇವತ್ತು ಬಹಿರಂಗ ಲೆಕ್ಕ ಕೇಳ್ತಾ ಇದ್ದಾರೆ, ಆ ಲೆಕ್ಕವನ್ನು ನಾವು ಕಳೆದ 8 ವರ್ಷಗಳಿಂದನೂ ಕಾಲಕ್ಕೆ ಕೇಳ್ಕೊಂಡು ಬರ್ತಾ ಇದ್ದೀವಿ. ಅದು 4 ಗೋಡೆಗಳ ಮಧ್ಯೆ. ಈಗ ಸ್ವಾಮಿಯ ಮಾತನ್ನು ಕೇಳಿ ಇವ್ರು ಯಾರೋ ಹೊಸದಾಗಿ ಬಂದು ಕೇಳ್ತಾ ಇದ್ದಾರೆ ಅಷ್ಟೇ. ಈ ಲೆಕ್ಕ ಕೊಡಿ ಚಳುವಳಿಗಾರರ ಅಧ್ಯಕ್ಷ ಏನು ಪರಮೇಶ್ವರ ಗೌಡರಿದ್ದಾರೆ, ಅವ್ರನ್ನ ಕರೆದು 2 ದಿವಸದಿಂದ ಲೆಕ್ಕ ಕೊಟ್ಟಿದ್ದೀವಿ. ಅವರು ಒಪ್ಕೊಂಡು ಹೋಗಿದ್ದಾರೆ. ಆದರೂ ಕೂಡ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋ ಸಲುವಾಗಿ ಈ ಥರ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡಿ ಎಲ್ಲರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಲೆಕ್ಕ ಕೇಳೋದಿದ್ರೆ ನಮ್ಮ ಜೊತೆಗೆ ಬನ್ನಿ, ನಾವು ಕೂಡ ನಿಮ್ಮ ಜೊತೆ ಸೇರ್ಕೊಂಡು ಅವ್ರನ್ನ ಕೇಳ್ತೀವಿ. ನಿಮ್ಮ ತಪ್ಪಿದ್ರೆ ಕೇಳಿ.